ಹಾಸನ ಶ್ರೇಯಸ್ ಪಟೇಲ್ 42,761 ಮತಗಳ ಗೆಲುವು. ಸೋಮಣ್ಣ 1,27,986 ಮತಗಳ ಅಂತರದ ಗೆಲುವು. ಎರಡು 2,33,205 ಮತಗಳ ಅಂತರದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆದ್ರು ಉತ್ತರ ಕನ್ನಡದಲ್ಲಿ. ಬೀದರ್ ಮುನ್ನಡೆಯಲ್ಲಿದ್ದಾರೆ 1,02,000 ಮತಗಳ ಅಂತರದಲ್ಲಿ ಸಾಗರ್ ಖಂಡ್ರೆ ಭಗವಂತ ಖೂಬಾ ವಿರುದ್ಧ. ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಆರಂಭಗೊಂಡಿವೆ. ಒಂದು 1,90,000 ಮತಗಳ ಅಂತರದಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ವಿರುದ್ಧ ಮಂಜುನಾಥ್ ಗೆಲುವು. 1,90,000 ಮತಗಳ ಅಂತರ. $86,255 ಮತಗಳ ಮುನ್ನಡೆ ಪ್ರಿಯಾಂಕಾ ಜಾರಕಿಹೊಳಿಗೆ ಚಿಕ್ಕೋಡಿಯಲ್ಲಿ. ಡಿಕೆ ಸುರೇಶ್ ಒಂದೇ ಒಂದು ರೌಂಡಿನಲ್ಲೂ ಮುನ್ನಡೆಗೆ ಬರಲಿಲ್ಲ. ಆರಂಭದಿಂದ ಅಂತ್ಯದ ತನಕ ಡಾಕ್ಟರ್ ಮಂಜುನಾಥ್ ಮುನ್ನಡೆಯಲ್ಲಿದ್ದು. ಕನಕಪುರ ವಿಧಾನಸಭಾ ಕ್ಷೇತ್ರ ಮಾತ್ರ ಸಣ್ಣ ಮಟ್ಟದ ಲೀಡನ್ನು ಕೊಟ್ಟಿದೆ ಡಿಕೆ ಸುರೇಶ್. ಉಳಿದ 7 ಕ್ಷೇತ್ರಗಳಲ್ಲಿ ಡಾಕ್ಟರ್ ಮಂಜುನಾಥ್ ಲೀಡು. ಪ್ರಹ್ಲಾದ್ ಜೋಶಿ 85,479 ಮತಗಳ ಮುನ್ನಡೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ. ಪ್ರಹ್ಲಾದ್ ಜೋಶಿ ಗೆಲುವು ವಿನೋದ ಸೂಟಿ ವಿರುದ್ಧ. ಸಚಿವ ಸಂತೋಷ್ ಲಾಡ್ ವಿನೋದ್ ಅಸೂಟಿ ಪರವಾಗಿ ರಣತಂತ್ರ ಹೆಣದ ರೀತಿಗೆ 50,000ದಲ್ಲಿ ಡಿಸೈಡ್ ಆಗಬಹುದು ಅಷ್ಟೇ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಅಂತಿತ್ತು. 89,000ದಲ್ಲಿ ಪ್ರಹ್ಲಾದ್ ಜೋಶಿ ಗೆದ್ದಿದ್ದಾರೆ. ಬೀದರ್ನಲ್ಲಿ ಸಾಗರ್ ಖಂಡ್ರೆ ಗೆಲುವು. ಸಾಗರ್ ಖಂಡ್ರೆ ಗೆಲುವು ಭಗವಂತ ಖೂಬಾ ವಿರುದ್ಧ. ಪ್ರಜ್ವಲ್ ರೇವಣ್ಣ ವಿರುದ್ಧ ಶ್ರೇಯಸ್ ಪಟೇಲ್ ಗೆಲುವು. $85,479 ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡ ಗೆದ್ರು. ಕಳೆದ ಸಲಕ್ಕಿಂತ ಲೀಡ್ ಕಡಿಮೆಯಾಗಿದೆ, ಗೆಲುವು ಪಡೆದಿದೆ. ಹಾಸನ 41,187 ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣಗೆ ಸೋಲು. ಶ್ರೇಯಸ್ ಪಟೇಲ್ ತಾತ ದೇವೇಗೌಡರನ್ನ ಸೋಲಿಸಿದ್ರು.
ಈಗ ಶ್ರೇಯಸ್ ಪಟೇಲ್ ಪ್ರಜ್ವಲ್ ರೇವಣ್ಣರನ್ನು ಸೋಲಿಸಿದ. ಭಗವಂತ್ ಖೂಬಾ ಕೇಂದ್ರ ಸಚಿವ 1 ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದ ಸೋಲು. ಕರ್ನಾಟಕದ ನಂಬರ್ಗಳು ಕ್ಲಿಯರ್ ಆಗ್ತಾ ಇದ್ದಾವೆ. ಇನ್ನು ಬದಲಾವಣೆಯ ಸಾಧ್ಯತೆ ಇಲ್ಲ. 16-10-2. ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ 18, ಕಾಂಗ್ರೆಸ್ 10. ಕಾಂಗ್ರೆಸ್ನ ಕಳಪೆ ಸಾಧನೆ ಏನಲ್ಲ ಇದು. ಕರ್ನಾಟಕದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.